ನಮಸ್ಕಾರ, ನಾನು ಬಸವರಾಜ್. ಬರೀ ಟ್ವೀಟ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಸದಾ ಫೋನ್ ಕೈಯಲ್ಲಿ ಇಟ್ಕೊಂಡು ಕೂತಿರ್ತಾರೆ. ಇವ್ರ ಕೈಲಿ ಏನು ಮಾಡ್ಲಿಕ್ಕಾಗತ್ತೆ? ಜೆನ್ಜಿ ಬಗ್ಗೆ, ಡಿಜಿಟಲ್ ಲಿಟ್ರಸಿ ಗೊತ್ತಿರುವಂಥವರ ಬಗ್ಗೆ ಬಹುಪಾಲು ಜನ ಹೇಳುವ ಮಾತು, ಮತ್ತು ಓಲ್ಡ್ ಸ್ಕೂಲ್ ಪೊಲಿಟಿಷಿಯನ್ಸ್ ಕೂಡ ಇದನ್ನೇ ಹೇಳ್ತಾರೆ. ಇವ್ರೇನು ಮಾಡೋಕ್ಕಾಗತ್ತೆ? ಪಶ್ಚಿಮ ಬಂಗಾಳದಲ್ಲಿ ಏನಾಯಿತು, ತಮಿಳ್ನಾಡಲ್ಲಿ ಏನಾಯಿತು, ಹಲವು ಸಾಕ್ಷಿಗಳು ಕಣ್ಮುಂದೆ ಇರುವಂತಹ ಸಂದರ್ಭದಲ್ಲಿ ಒಂದು ಪಕ್ಷ, ಅತ್ಯಂತ ಹಿರಿಯ ಪಕ್ಷ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷದ ದಾಖಲೆಗಳನ್ನು ಮುರಿದಿದೆ. ವಿಶ್ವದ ಅತಿದೊಡ್ಡ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ದಾಖಲೆಗಳನ್ನು ಮುರಿದಿದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೊಸದೊಂದು ರೂಲನ್ನು ಮಾಡ್ತಿದೆ, ಅದು ಕಾಕ್ರೋಚ್ ಜನತಾ ಪಾರ್ಟಿ. ವಿಶೇಷ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಒಂದು ಟೀ ಶರ್ಟ್ ಅನ್ನು ರಿಲೀಸ್ ಮಾಡಿದ್ರು, ಐ ಆಮ್ ಕಾಕ್ರೋಚ್ ಅನ್ನುವಂಥದ್ದು. ಏನಿದು, ಯಾಕಿದು? ನೋಡಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಸೂರ್ಯಕಾಂತ್ ಅವರು ನಿರುದ್ಯೋಗಿ ಯುವಕರನ್ನ ಜಿರಳೆಗಳು ಮತ್ತು ಸಮಾಜದ ಪರಾವಲಂಬಿಗಳು ಎಂದು ಕರೆದಿದ್ದಾರೆ ಎನ್ನಲಾದ ವರದಿಗಳು ಹೊರಬಂದಿದ್ವು. ಈ ವಿಚಾರವಾಗಿ ಯುವ ಸಮುದಾಯ ಪ್ರತಿಭಟನೆಯನ್ನ ಮಾಡ್ತಿದೆ. ಯಾವ ರೀತಿ ಮಾಡ್ತಿದೆ? ಅದುವೇ ಕಾಕ್ರೋಚ್ ಜನತಾ ಪಾರ್ಟಿ. ಬೇಸತ್ತ ಯುವಕರು ನ್ಯಾಯಾಂಗ ಮತ್ತು ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಅತ್ಯಂತ ವ್ಯಂಗ್ಯವಾಗಿ ಪ್ರತಿಭಟಿಸುತ್ತಿರುವ ರೀತಿ ನೀತಿ ರಿವಾಜಿನ ಕಾರಣಕ್ಕೆ ಮೇ 16, 2026 ಈ ಹೊಸ ಪಕ್ಷ ರಚನೆ ಆಯಿತು. ವಿಶೇಷ ಅಂದರೆ ಆಮ್ ಆದ್ಮಿ ಪಕ್ಷದ ಸೋಷಿಯಲ್ ಮೀಡಿಯಾ ಕಾರ್ಯಕರ್ತ ಆಗಿದ್ದಂತಹ ವ್ಯಕ್ತಿ ಅಭಿಜಿತ್ ದೀಪ್ಗೆ ಈ ಪಾರ್ಟಿಯ ರೂವಾರಿ ಆಗಿರುವಂಥದ್ದು. ಇದು ಈ ಪಾರ್ಟಿಗೆ ಸದಸ್ಯರಾಗೋದಕ್ಕೆ ಏನೆಲ್ಲ ಅರ್ಹತೆಗಳಿರಬೇಕು ಅಂತ ನೋಡಿದ್ರೆ ತುಂಬ ಕಡೆ ವೈರಲ್ ಆಗ್ತಿದೆ. ಇದು ವ್ಯಕ್ತಿ ಕಡ್ಡಾಯವಾಗಿ ನಿರುದ್ಯೋಗಿ ಮತ್ತು ಸೋಮಾರಿ ಆಗಿರಬೇಕು, ಪ್ರತಿದಿನ ಕನಿಷ್ಠ 11 ಗಂಟೆಗಳ ಕಾಲ ಸದಾ ಆನ್ಲೈನ್ನಲ್ಲಿ ಇರಬೇಕು, ಸಾಮಾಜಿಕ ಜಾಲತಾಣಗಳಲ್ಲಿ ವೃತ್ತಿಪರರಂತೆ ಆಕ್ರೋಶ ಅಥವಾ ರೇಗಾಡಲು ಗೊತ್ತಿರಬೇಕು ಅನ್ನುವಂತಹ ಒಂದಷ್ಟು ಮಾನದಂಡಗಳಿದೆ. ಒಂದೂವರೆ ದಶಕದ ಹಿಂದೆ ಸರಿಸುಮಾರು ಒಂದು ದೊಡ್ಡ ಪಕ್ಷ ಇದೇ ಜೆನ್ಜಿಯ ಕಾರಣಕ್ಕೆ, ಇದೇ ಡಿಜಿಟಲ್ ಕ್ರಾಂತಿಯ ಕಾರಣಕ್ಕೆ ತನ್ನ ಅಸ್ತಿತ್ವವನ್ನು ಹೊಸದಾಗಿ ಕಟ್ಟಿಕೊಳ್ತು. ಇದೀಗ ಅದೇ ಪಕ್ಷಕ್ಕೂ ಕೂಡ ಈ ಜೆನ್ಜಿ, ಈ ಪ್ರತಿಭಟನೆ, ಕಾಕ್ರೋಚ್ ಜನತಾ ಪಾರ್ಟಿ ಎನ್ನುವಂತಹ ಹೊಸ ಡಿಜಿಟಲ್ ಪ್ರೊಟೆಸ್ಟ್ ಏನಿದೆ, ಇದು ಬಹುದೊಡ್ಡ ಹೊಡೆತ ಕೊಡಬಹುದು. ಕಾಂಗ್ರೆಸ್ಸು, ಬಿಜೆಪಿ, JDS, ಅದು ಇದು TVK ಅಂತಲ್ಲ, ಎಲ್ಲರಿಗೂ ಕೂಡ, ಎಲ್ಲ ಪಕ್ಷಗಳಿಗೂ ಕೂಡ, ಯಾರೆಲ್ಲ ಭ್ರಷ್ಟರಿದ್ದಾರೆ, ಯಾರೆಲ್ಲ ಸಂವಿಧಾನ ವಿರೋಧಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಇದು ಎಚ್ಚರಿಕೆಯ ಕರೆಗಂಟೆ ಆಗಿರುವಂಥದ್ದು. ಕಾಕ್ರೋಚ್ ಜನತಾ ಪಾರ್ಟಿ ನೋಡಿ, ನೀವು ಇನ್ಸ್ಟಾಗ್ರಾಮ್ ಇರಬಹುದು, ಫೇಸ್ಬುಕ್ ಫಾಲೋವರ್ಸ್ ಇರಬಹುದು, ಅಥವಾ ಎಕ್ಸ್ ಖಾತೆಯ ಫಾಲೋವರ್ಸ್ ಇರಬಹುದು, ಇದುವರೆಗಿನ ಎಲ್ಲ ದೊಡ್ಡ ದೊಡ್ಡ ಪಕ್ಷಗಳೇನು, ಎಲ್ಲ ಪಕ್ಷಗಳ ದಾಖಲೆಗಳನ್ನ, ಫಾಲೋವರ್ಸ್ಗಳ ದಾಖಲೆಗಳನ್ನ ಕಾಕ್ರೋಚ್ ಜನತಾ ಪಾರ್ಟಿ CJP ಉಡಿಸ್ ಮಾಡಿದೆ. ಈ ಮೂಲಕ ಒಂದು ಮೆಸೇಜ್ ಕೊಡ್ತಿರುವಂಥದ್ದು ನೋಡಿ, ಮೇಮ್ ಬೇಸ್ಡ್ ಒಂದು ಪ್ರೊಟೆಸ್ಟ್ ಹೇಗಿರುತ್ತೆ ಇಲ್ಲಿ ತೋರಿಸ್ತಿದ್ದಾರೆ. ಹಳೆ ಕಾಲದಂತೆ ರಸ್ತೆಗಿಳಿದು ಕಲ್ತುರಾಟ ಮಾಡಿ ಧರಣಿ ಕೂತ್ಕತೀವಿ ಅನ್ನೋದೇನು ಬೇಕಿಲ್ಲ. ಬಾಂಗ್ಲಾದೇಶಲ್ಲಿ ಏನಾಯ್ತು, ನೇಪಾಳದಲ್ಲಿ ಏನಾಯ್ತು, ಶ್ರೀಲಂಕಾದಲ್ಲಿ ಏನಾಯ್ತು, ಅಂಥದ್ದೇ ಇಲ್ಲೂ ಕ್ರಾಂತಿ ಆಗತ್ತೆ ಅಂತಿದ್ರಲ್ಲ, ಆ ಕ್ರಾಂತಿಯ ಮೊಟ್ಟ ಮೊದಲ ಒಂದು ಮುನ್ಸೂಚನೆ, ಮುನ್ನುಡಿ ಇದಿರಬಹುದು ಕಾಕ್ರೋಚ್ ಜನತಾ ಪಾರ್ಟಿ. ಲಕ್ಷಾಂತರ, ಕೋಟ್ಯಾಂತರ ಯುವಕರು ತಮ್ಮೊಳಗಿನ ಆಕ್ರೋಶ, ನೆನೆಗುದಿಗೆ ಬಿದ್ದಿದ್ದಂತಹ ಬೇಸರ ಎಲ್ಲವನ್ನೂ ಕೂಡ ಇಲ್ಲಿ ಹೊರಹಾಕಿದ್ದಾರೆ. ಮೀಮ್ಸ್, ರೀಲ್ಸ್, AI ಇಮೇಜ್, ವಿಡಿಯೋಗಳ ಮೂಲಕ ಹೊಸ ಭಾಷೆಯಲ್ಲಿ ವ್ಯವಸ್ಥೆಯನ್ನ ಅಣಕಿಸ್ತಾ ಇದ್ದಾರೆ. ಇದು ಎಚ್ಚರಿಕೆಯ ಕರೆಗಂಟೆ. ಎರಡನೇದು ನೋಡಿ, ನೀವು ಬೋಂಡಾ ಮಾರಬಹುದು, ಟೀ ಮಾರಬಹುದು ಅನ್ನುವಂಥವರ ಉದ್ಯೋಗ ಕೇಳಿದಾಗ, ಅರೆ ನೀವು ಉದ್ಯೋಗ ಕೇಳ್ತೀರಾ, ಸನಾತನ ಧರ್ಮ ಉಳಿಯೋದು ಬೇಡವಾ? ಅಥವಾ ಹಿಂದುತ್ವವನ್ನು ಕಾಪಾಡೋದೇ ದೊಡ್ಡ
ಹೊಣೆಗಾರಿಕೆ ಸರ್ಕಾರಗಳದ್ದು. ನೀವು ಮೂಲಭೂತ ಸೌಕರ್ಯ ಕೇಳಬಾರ್ದು, ಜಿಹಾದಿಗಳ ವಿರುದ್ಧ ಹೋರಾಡ್ತಿದೀವಿ ನಾವು, ಉದ್ಯೋಗ ಕೇಳಬೇಡಿ ಎನ್ನುವಂಥವರ, ಅಥವಾ ಈ ಸಮಾಜ ಆ ಸಮಾಜ, ಈ ವ್ಯವಸ್ಥೆ ಆ ವ್ಯವಸ್ಥೆಗಳ ಮಧ್ಯೆ ಎತ್ತಿ ಕಟ್ಟುವವರ ಅದೇ ಸಿದ್ಧಾಂತವನ್ನ ಅವತ್ತಿನಿಂದ ಇವತ್ತಿನ ತನಕ ಹೇಳಿಕೊಂಡು ಬರುತ್ತಿರುವವರ ಎಲ್ರಿಗೂ ಕೂಡ ಇದು ಬಹುದೊಡ್ಡ ಹೊಡೆತ ಕೊಡ್ತಿರುವಂಥದ್ದು. ಯುವ ಜನತೆಗೆ ಬೇಕಿರುವಂಥದ್ದೇನು? ಸಿದ್ಧಾಂತಗಳಲ್ಲ, ಜಾತಿಗಳಲ್ಲ, ಧರ್ಮಗಳಲ್ಲ. ದೇಶ ಉಳಿಬೇಕು, ದೇಶ ಬೆಳಿಬೇಕು, ಜೊತೆಯಲ್ಲಿ ನಾವು ಬೆಳಿಬೇಕು ಅನ್ನುವಂಥ. ಹಾಗಂತ ಎಲ್ಲರೂ ಕೂಡ ಮೂಲ ಪರಂಪರೆಯನ್ನು ಬಿಟ್ಟು ಹೊರಗಡೆ ಬರೋದಿಲ್ಲ. ಸರ್ಕಾರಗಳ ರೀತಿಯಲ್ಲಿ ತಮ್ಮ ಕೆಲಸಗಳನ್ನ ಮಾಡಿದ್ರೆ ಒಬ್ಬ ಹಿಂದೂ ಭಾರತದಲ್ಲಿ ಹಿಂದುವಾಗೇ ಇರ್ತಾನೆ, ಒಬ್ಬ ಮುಸ್ಲಿಂ ಭಾರತದಲ್ಲಿ ಮುಸ್ಲಿಂ ಆಗೇ ಇರ್ತಾನೆ, ಬೌದ್ಧ ಆಗಿರ್ತಾನೆ, ಜೈನ ಆಗಿರ್ತಾನೆ, ಕ್ರೈಸ್ತ ಪಾರ್ಸಿ ಕೂಡ. ಸರ್ಕಾರಗಳು ಅದರ ಬದಲಿಗೆ ಧರ್ಮವನ್ನೂ ಉಳಿಸುವಂತಹ, ಜಾತಿಗಳನ್ನೂ ಉಳಿಸುವಂತಹ, ಸಂವಿಧಾನವನ್ನು ಉಳಿಸುವ ಕೆಲಸವನ್ನ ನೀವು ಮಾಡಿದ್ರೆ ಸಂವಿಧಾನ ಆಯಾಯ ಧರ್ಮಗಳನ್ನ, ಜಾತಿಗಳನ್ನ ಉಳಿಸುತ್ತೆ ತಂತಾನೆ. ಪರೀಕ್ಷಾ ಹಗರಣಗಳು, ನೀಟ್ ಹಗರಣಗಳು, ನಿರುದ್ಯೋಗ ಸಮಸ್ಯೆ ಎಲ್ಲವೂ ಕೂಡ ಚರ್ಚೆ ಆಗ್ತಿರೋ ಸಂದರ್ಭದಲ್ಲೇ ಸೂರ್ಯಕಾಂತ್ ಅವರು ಮುಖ್ಯ ನ್ಯಾಯಮೂರ್ತಿಗಳು ಅವರು ಆಡಿದ್ದಾರೆ ಅನ್ನುವಂತಹ ಮಾತು ಇಲ್ಲ, ಅದನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅನ್ನುವಂತಹ ಅವರ ಸ್ಪಷ್ಟನೆ ಅದೇನೇ ಇರಬಹುದು. ಆದರೆ ಜಿರಳೆಗಳು ಯಾವ ರೀತಿ ಕಾಟ ಕೊಡಬಲ್ಲವು ತೋರಿಸ್ತಿದ್ದಾರೆ. ಇಂಟರ್ನೆಟ್ ಭಾಷೆಯಲ್ಲೇ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಈಗ ತೋರಿಸ್ತಿದ್ದಾರೆ. ನಾವು ಜಿರಳೆಗಳೇ, ಆದರೆ ಜಿರಳೆಗಳು ಸಾಯುವುದಿಲ್ಲ, ಸದಾ ಬದುಕುಳಿಯುತ್ತವೆ ಅನ್ನೋ ರೀತಿಯಲ್ಲಿ ತಿರುಗೇಟನ್ನು ಕೊಡ್ತಿರುವಂತಹ ಮೀಮ್ಸ್, ರೀಲ್ಸ್ ಎಲ್ಲವೂ ಕೂಡ ಹೊಸದೊಂದು ಮೆಸೇಜ್ ಅನ್ನೇ ಕೊಡ್ತಿರುವಂಥದ್ದು. ಇದು ರಾಜಕೀಯ ಪಕ್ಷಗಳಿಗೆ ಎಚ್ಚರಿಕೆಯ ಕರಗಂಟೆ. ನಾವು ಇವರನ್ನ ಸಿದ್ಧಾಂತದ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ ಬದಲಾಯಿಸ್ತೀವಿ ಅನ್ನುವವರು ಇನ್ನು ಮೇಲೆ ಎಚ್ಚರಿಕೆಯಿಂದ ಅವರ ಕಡೆ ನೋಡ್ಬೇಕಾಗತ್ತೆ. ಈ ನೋಡಿ, ಕಾಕ್ರೋಚ್ ಜನತಾ ಪಾರ್ಟಿ ಇಂಥ ಲೆಫ್ಟ್ ಇದ್ದಾರೆ, ರೈಟ್ ಇದ್ದಾರೆ, ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡೇ ಇದನ್ನ ಪ್ರೊಟೆಸ್ಟ್ ಮಾಡ್ತಿರುವಂಥದ್ದು. ವ್ಯವಸ್ಥೆಯ ಮೇಲೆ ನಂಬಿಕೆ ಉಳಿಬೇಕು ಅಥವಾ ವ್ಯವಸ್ಥೆಯನ್ನ ಬದಲಿಸಬೇಕು ಅನ್ನುವಂತಹ ಮಧ್ಯದ ದ್ವಂದ್ವದಲ್ಲಿ ಯಾರಿದ್ದಾರೆ? ಯಾಕಿವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಡಿಜಿಟಲ್ ಪ್ರೊಟೆಸ್ಟ್ ಮಾಡ್ತಿದೆ? ವ್ಯವಸ್ಥೆ ಕಾರಣ. ಆ ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಬರಬೇಕು ಅಂದ್ರೆ ಶಾಸಕಾಂಗ, ನ್ಯಾಯಾಂಗ, ಇನ್ನುಳಿದ ಎಲ್ಲ ಅಂಗಗಳು ಕೂಡ ಪರಿಪೂರ್ಣವಾಗಿರಬೇಕು. ವೈಕಲ್ಯವನ್ನು ತೋರಿಸಬಾರದು. ಆ ವೈಕಲ್ಯ ತೋರಿಸಿದ ಕಾರಣಕ್ಕೇನೆ ಹೊಸ ಶೈಲಿಯಲ್ಲಿ ಪ್ರತಿಭಟನೆಯನ್ನ ಮಾಡಿರುವಂಥದ್ದು. ನಿಜವಾದ ರಾಜಕೀಯ ಪಕ್ಷವಾಗಿ ಇದು ಬದಲಾಗುತ್ತಾ? ಹಾಗಂತ ಇದು ಎಲೆಕ್ಷನ್ಗೆ ಹೋಗುತ್ತಾ? ಇಲ್ಲ, ಚುನಾವಣೆ ಎದುರಿಸುತ್ತಾ ಬಿಡುತ್ತಾ ಸೆಕೆಂಡ್ರಿ. ಆದರೆ ಪ್ರತಿಭಟನೆಗೆ ಒಂದು ದೊಡ್ಡ ಅಸ್ತ್ರ, ಸರಿಯಾದ ಅಸ್ತ್ರ, ಹೊಸ ಅಸ್ತ್ರ ಅನ್ನುವಂಥದ್ದು ಸಿಕ್ಕಿರುವಂಥದ್ದು. ಇದೇ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಬಳಸ್ಕೊಂಡು ಒಂದು ಪಕ್ಷ ಎಷ್ಟು ದೊಡ್ಡ ಮಟ್ಟಕ್ಕೆ ವೇಗವಾಗಿ ಬೆಳೀತೋ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಪ್ರತ್ಯುತ್ತರ ಕೊಡುವಂತಹ ವೇದಿಕೆಗಳು, ಅಸ್ತ್ರಗಳು ಇದಾಗಿವೆ ಅನ್ನೋದು ಎಲ್ಲರಿಗೂ ಎಚ್ಚರಿಕೆಯ ಕರೆಗಂಟೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಮೆಲೋಡಿ ಚಾಕ್ಲೇಟ್ನ ಬಗ್ಗೆ ಇಷ್ಟೇ ಸರಾಗವಾಗಿ, ವೇಗವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಚರ್ಚೆ ಮಾಡ್ತಾರೆ. ಬರೀ ಬಿಜೆಪಿದ ಯಾರ್ಯಾರು ಅಧಿಕಾರದ ಗದ್ದಿಗೆ ಮೇಲೆ ಕೂತ್ಕೊಂಡು ಮಾಡಬೇಕಾಗಿರುವ ಸಾಂವಿಧಾನಿಕ ಚೌಕಟ್ಟಿನ ಕೆಲಸಗಳ ಬದಲಿಗೆ ಬೇರೆ ಬೇರೆ ಹಿತಾಸಕ್ತಿಯ ಕೆಲಸಗಳನ್ನು ಮಾಡಿದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತವು ಎಲ್ಲ ಕಡೆ ಹುಟ್ಕೋತವೆ, ರಾಜ್ಯದಲ್ಲಿ ಹುಟ್ಕೋಬಹುದು. ಇದು ಒಂದು ಸ್ಪಷ್ಟ ಸಂದೇಶ. ಜೆನ್ಜಿ ಒಂದು ಸಲ ಬದಲಾವಣೆಗೆ ಅಂತ ಮುಂದೆ ಬಂದ್ರೆ ಬದಲಾಯಿಸಿ ತೀರ್ತಾರೆ ಅನ್ನೋದಕ್ಕೆ ಇದು ಪುರಾವೆ, ಸಾಕ್ಷಿ, ಡಿಜಿಟಲ್ ಪ್ರೂಫ್. ನೀವೇನಂತೀರಾ? ಕಮೆಂಟ್ ಮಾಡಿ.